ಈಗ ಏನಂತಂದ್ರೆ ಪ್ರತಿಯೊಂದು ಮನೆ ಒಳಗನು ಪ್ರತಿಯೊಂದು ಮಗುವಿಗೆ ಮತ್ತು ಮನೆ ಅಸ್ತಮ ದಮ್ಮು ಕೆಮ್ಮು ಅಂತಕ್ಕಂಥದ್ದು ಸ್ಟಾರ್ಟ್ ಆಗೈತೆ. ಇವತ್ತು ಎಲ್ಲಾ ವಿಡಿಯೋದಾಗ ನೋಡಿರಿ, ವಾಸ್ತವಾಂಶವನ್ನು ಬಂದು ಪರಿಶೀಲನೆ ಮಾಡಿ. ಅದಾದ ನಂತರ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ಬೇಕಂತಕ್ಕಂಥದ್ದು ಸರ್ಕಾರ ಹೇಳ್ತದೆ. ಇವತ್ತು ವನ್ಯಜೀವಿಗಳ ಬದುಕಾಗತ್ತಿಲ್ಲ ಸರ್ ನಮ್ಮಲ್ಲಿ. ಈಗ ಮೂಕ ಪ್ರಾಣಿಗಳ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಲ್ಲ. ನಾವು ಮನುಷ್ಯರು ನಮಗೆ ನೋವಾಗೈತಿ, ಚರ್ಮ ರೋಗ ಬಂದೈತಿ, ಕಾಯಿಲೆ ಬಂದೈತಿ ಅಂತೀವಿ, ದವಾಖಾನೆಗೆ ಹೋಗ್ತೀವಿ, ತೋರ್ಸ್ಕೊಂಡ್ ಬರ್ತೀವಿ. ಬಟ್ ಊರೊಳಗಿರ್ತಕ್ಕಂಥ ಎಲ್ಲ ಬೀದಿ ನಾಯಿಗೆ ಮೊದಲು ಮಾಡೇನಿ ಇವತ್ತು ಚರ್ಮ ರೋಗಗಳು ಬಂದವು. ದನ ಕರುಗಳಿಗೆ ಚರ್ಮ ರೋಗ ಬಂದೈತಿ. ಅಲ್ಲಿಂದ ಇವತ್ತು ಕರೆ ಬೂದಿ ಅಷ್ಟು ಮೇವಿನೊಳಗ ಇಂಟಿಗೆಂಡಿರೋದ್ರಿಂದ ಆ ಮೇವು ಕೂಡ ದನ ಕರುಗಳು ತಿಂದು 50,000 60,000 ಕೊಟ್ಟು ಆಕಳಗಳನ್ನು ತರ್ತೀವಿ ಸರ್. ಒಂದೊಂದು ಆಕಳ ಆ ಕರೆ ಬೂದಿ ಹುಲ್ಲು ತಿಂದು ಕ್ರಮೇಣವಾಗಿ ತಮ್ಮ 1 ತಿಂಗಳ 2 ತಿಂಗಳದೊಳಗ ಸತ್ತು ಹೋಗ್ಬಿಟ್ಟಾವ್. ಈಗ ಏನ್ ಹೇಳ್ತೀರಿ ಸರ್ಕಾರದವರು, ಜನಪ್ರತಿನಿಧಿಗಳು, ಮಹಿಳೆಯರು ಸ್ವಾವಲಂಬನೆ ಬದುಕು ಕಟ್ಕೋಬೇಕು, ಸ್ವಂತ ಉದ್ಯೋಗ ನಿರ್ಮಾಣ ಮಾಡ್ಕೋಬೇಕಂತ ಎಲ್ರೂ ಹೇಳ್ತೀರಿ. ಸ್ವಾವಲಂಬನೆ ಬದುಕು ಕಟ್ಕೋಬೇಕಂತಂದ್ರ ಸ್ವಾವಲಂಬಿ ಬದುಕು ಕಟ್ಕೊಳಕ್ 50,000 ಕೊಟ್ಟು ಆಕತ್ತಂದ್ರ ಆಕಳ ಸತ್ತೋತಂದ್ರ ಆ ಸಾಲ ಅರಿಯೋದು ನಾವ್ ಹೆಂಗ? ಅದಾದ ನಂತರ ಇವತ್ತು ಇನ್ನೊಂದು ಸರ್ಕಾರ ಯಾವುದೇ ರೀತಿಯಿಂದ ಒಂದು ಸಾರ್ವಜನಿಕವಾಗಿ ಒಂದು ರೋಡ್ ಮಾಡ್ಬೇಕಂದ್ರ, ಬಸ್ ಸ್ಟ್ಯಾಂಡ್ ಕಟ್ಬೇಕಂದ್ರ ಇವತ್ತು ಸರ್ ಸರ್ ಸಾರ್ವಜನಿಕ ಉದ್ದೇಶಕ್ಕಾಗಿ ಒಂದು ರಸ್ತೆ ಮಾಡ್ಬೇಕಂದ್ರ, ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬೇಕಂದ್ರ, ಏನೇ ಒಂದ್ ಮಾಡ್ಬೇಕಂದ್ರೆ ಒಂದು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಿರಲ್ಲ ಸರ್ ನೀವು. ಆ ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಐತೆ ಸರ್. ಏನಂತ ಆ ರೈತಂದು ಯಾರು ನಾವು ಭೂಮಿ ತಗೊಂತೀವಿ ಅವ್ರಿಗೆ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ಸಾರ್ವಜನಿಕರ ಹಿತಾಸಕ್ತಿಗೆ ಮಾಡ್ಬೇಕಾಗಿರ್ತಕ್ಕಂಥದಕ್ಕನ್ನ ಇಷ್ಟೆಲ್ಲ ಸರ್ಕಾರ ಕೊಡ್ಬೇಕಾದ್ರ ಸಾವಿರಾರು ರೈತರಿಗೆ ಇವತ್ತು ನೋವು ಕೊಡ್ತಕ್ಕಂಥ ಕರೆ ಬೂದಿ ಉಳ್ತಕ್ಕಂಥ ಫ್ಯಾಕ್ಟ್ರಿಗೆ ಯಾಕೆ ಕಡಿವಾಣ ಹಾಕಕತ್ತಿಲ್ಲ ಜನಪ್ರತಿನಿಧಿಗಳು ಅನ್ನೋದು ನನ್ನ ಪ್ರಶ್ನೆ ಸರ್. ಸರ್ ಕೆಜಿ ಚಿನ್ನ ಇಟ್ರನ್ನ ಯಾರು ತಿನ್ನಕ್ಕಾಗಲ್ಲ ಸರ್. ಕಂತು ನೋಟ್ ತಗೊಂಬಂದು ಚೀಲ್ಗಟ್ಟೆ ನೋಟ್ ಉಗ್ಗಿದ್ರು ಕೂಡ 6 ಕೊಡಾರ್ದಾಗ ನೋಟ್ ಉಗ್ಗಿದ್ರು ನೋಟ್ ಆಚೆ ತಿನ್ನಕ್ಕಾಗತ್ತಂದ್ರಿ ಸರ್. ಪ್ರತಿಯೊಬ್ಬರ ಮನೆಗೂ ಬದುಕಾದ ಅನ್ನದಿಂದ ಆ ಅನ್ನ ಬೆಳೆಯುವಂತ ರೈತನ ಕಣ್ಣೀರನ್ನ ಹಾಕಿಸಿ ಇಲ್ಲಿ ಫ್ಯಾಕ್ಟರಿಗಳನ್ನ ನಡೆಸಿದ್ರೆ ಸರಿ ಅನ್ಸಲ್ಲ ಸರ್. ದಯಮಾಡಿ ನಿಮ್ ಕೈ ಮುಗಿದು ಕಾಲು ಮುಗಿದು ಬೆಳಿಕಂತೀವಿ. ನಾವು ದೇವ್ರನ್ನ ನೋಡಿಲ್ಲ ಸರ್, ದೇವರ ನಾಡನ್ನ ನೋಡಿವಂದ್ರೆ ದೇವರ ಮೂರ್ತಿಗಳನ್ನ ನೋಡಿವಿ, ಆ ಮೂರ್ತಿಗಳ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಆದ್ರೆ ನಿಜವಾದ ದೇವರು ಅಂತಂದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಇಲ್ಲಿರ್ತಕ್ಕಂಥ MLAಗಳು, ಇಲ್ಲಿರ್ತಕ್ಕಂಥ ಸಂಸದರು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ನಾವು ದೇವರಂತಂದಲ್ಲ ಓಟ್ ಹಾಕಿ ಅವ್ರನ್ನ ಆರಿಸ್ತಂದು ನಾವು ತಂದಿರೋದು. ಇವರೆಲ್ಲರೂ ನಮ್ಮನ್ನ ಸಾರ್ವಜನಿಕರ ಆರೋಗ್ಯ ಕಾಪಾಡಬೇಕು. ಕೇವಲ 3-4 ಜನ ಕಂಪ್ನಿ ಓನರ್ಗಳನ್ನ ಮೆಚ್ಚಿಸೋಕ್ಕೋಸ್ಕರ ಲಕ್ಷಾಂತರ ಜನರ ಜೀವಕ್ಕೆ ಧಕ್ಕೆ ತಂದು ಇವತ್ತು ಕಂಪ್ನಿಗಳನ್ನ ಸರ. ಜನಪ್ರತಿನಿಧಿಗಳು ಅಲ್ಲಿಂದ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ರಾಜ ಇದ್ದಂಗೆ ಸರ್. ನೀವು ರಾಜಂದು ಏನ್ ಕರ್ತವ್ಯ ಅಂದ್ರೆ ಪ್ರಜೆಗಳನ್ನು ಸಂರಕ್ಷಣೆ ಮಾಡಿದ್ರೆ ರಾಜ ಇರ್ತಾನೆ ಸರ್. ಪ್ರಜೆಗಳ ಜೀವಂತ ಇಲ್ಲ, ಪ್ರಜೆಗಳ ಸತ್ತೊಂಡ್ರಂದ್ರೆ ನೀವು ಯಾರಿಗೋಸ್ಕರ ರಾಜ ಸರ? ನೀವು ಯಾರಿಗೋಸ್ಕರ ಶಾಸಕರು? ನೀವು ಯಾರಿಗೋಸ್ಕರ ಸಂಸದರು? ದಯವಿಟ್ಟು ನೀವು ಕಾನೂನು ಬೇಡಿಕೆಂತೀವಿ ಸರ್. ಪ್ರತಿ ಮನಿ ಒಳಗ, ಪ್ರತಿ ರೋಡಿನೊಳಗ, ಪ್ರತಿ ಗಿಡ ಮರ ಎಲ್ಲ ಇವತ್ತು ಕರೆ ಬೂದಿಯಿಂದ ತುಂಬ ಸರ. ಹೊಲ್ದಾಗ ಕುರಿದನ ಏನ್ ಮೇಯ್ಬೇಕು ಹೇಳ್ರಿ ಸರ? ಕುರಿ ಕಾಯೋದ್ರ ಇಲ್ಲಿ ನಾವೆಲ್ಲ ಉದ್ಯೋಗ ಕಟ್ಕೊಂಡ್ರೆ ಎಲ್ಲಾರ ರೈತರ ಮಕ್ಕಳಲ್ಲ ಸರ. ನೀವು ರೈತರ ಮಕ್ಕಳ, ನೀವು ರೈತರ ಮಕ್ಕಳ. ಹೊಲ್ದಾಗ ಕುರಿಗಾರರು ಎಲ್ಲಿಗೆ ಹೋಗ್ಬೇಕು? ಕುರಿದನ ನೀರು ಎಲ್ಲ ಕಲುಷಿತಗೊಂಡಿದೆ ಸರ್. ಸಂಪೂರ್ಣವಾಗಿ ಜಲಮಾಲಿನ್ಯ ಆಗೈತಿ. ಅದು ಎಲ್ಲರಿಗಿಂತ ಮಿಗಿಲಾಗಿ ಇನ್ನೊಂದು ಲಾಸ್ಟ್ ಮಾತು ಹೇಳ್ತೀನಿ. ಈ ಎಲ್ಲಾ ಕಾರ್ಖಾನೆಗಳು ಕಲುಷಿತ ನೀರು ಇದಾವಲ್ರಿ, ಇವು ಅಷ್ಟು ತುಂಗಭದ್ರಾ ಡ್ಯಾಮ್ ಹೋಗಿ ನೀರು ಸೇರಕೊಂತಾವ ಸರ. ಹೊಲಸ್ ನೀರು ಎಲ್ಲ ಕಾರ್ಖಾನೆಗಳು ಬಿಡಂತ ಹೊಲಸ್ ನೀರು ಡ್ಯಾಮ್ ಹೋಗಿ ಸೇರಕತ್ತಾವ ಸರ. ಅದ ಡ್ಯಾಮ್ ನೀರ್ನ ಇವತ್ತು ಕೊಪ್ಪಳದ ಜನಪ್ರತಿನಿಧಿಗಳನ್ನು ಕುಡಿಯಕತ್ತಾರ, ಕೊಪ್ಪಳದ ಜನರನ್ನ ಕುಡಿಯಕತ್ತಾರ. ಶ್ರೀಮಂತರನ್ನ ಅದ ನೀರು ಕುಡಿಯಕಂತಾರ, ಬಡವರು ಅದ ನೀರು ಕುಡಿಯಕತ್ತಾರ. ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರ ಹೊಲಸ್ ನೀರ್ನ ಕಣ್ಣಾರೆ ನೋಡಿದ ಮೇಲೆ ಯಾರಾದ್ರೂ ಕುಡಿತೀವನ್ರಿ ಸರ್ ನಾವು? ಅದು ಪೈಪ್ ಮುಖಾಂತರ ಬರುತ್ತಲ್ಲ, ಕಣ್ಣಿ ಕಾಣಲಾರ್ದು ಬಿಡಪ್ಪ ಅಂತಂದು ಯಾರಾದ್ರೂ ಪರಿಕಲ್ಪನೆ ಅದನ್ನ ನೆನಪು ಕೂಡ ಮಾಡ್ಕೊಳ್ಳಾರ್ದಂಗ ಇದು ಮಾಡಕತ್ತಾರ ಸರ್. ಹಂಗಾಗಿ ಪ್ರತಿಯೊಬ್ಬ ಮನುಷ್ಯನ ಆಯುಷ್ಯ ಕೂಡ ಕಡಿಮೆ ಆಗತೈತಿ. ಮನುಷ್ಯರು ಬದುಕಿದ್ರೆ ಎಲ್ಲ, ಮನುಷ್ಯರೇ ಇಲ್ಲ ಅಂತಂದ್ರೆ ಯಾವ್ದು ಇಲ್ಲ. ಅದಕ್ಕೋಸ್ಕರ ದಯಮಾಡಿ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಈ ರೈತರನ್ನ ಉಳಿಸ್ಬೇಕು. ರೈತರಿಗೋಸ್ಕರ ನೀವು ಇಲ್ಲಿರ್ತಕ್ಕಂಥ ಎಲ್ಲಾ ಫ್ಯಾಕ್ಟರಿಗಳು, ಹಿರೇಬಗ್ನಾಳ್ ಸುತ್ತಮುತ್ತಲು ಇರ್ತಕ್ಕಂಥ ಫ್ಯಾಕ್ಟರಿಗಳು, ಆಲ್ವರ್ತಿ ಸುತ್ತಮುತ್ತಲು ಇರ್ತಕ್ಕಂಥ ಫ್ಯಾಕ್ಟರಿಗಳನ್ನ ದಯಮಾಡಿ ಎಕ್ಸ್ಟೆಂಡ್ ಮಾಡ್ಲಾರ್ದಂಗ. ಈಗ ಅವರು ಹೊಲ ಖರೀದಿ ಮಾಡ್ಯಾರ, ಅವ್ರ ಹೊಲದಾಗ ಅವರು ದುರಾರೋಪಿಗಳು, ಅವ್ರು ಏನಾರೋಪಿಗಳು ಆದ್ರೆ ಇನ್ನೊಬ್ರು ಹೊಲಕ್ಕೆ ತೊಂದರೆ ಕೊಟ್ಟು ಇನ್ನೊಬ್ರು ಜೀವಕ್ಕೆ ಧಕ್ಕೆ ತಂದು ಅವ್ರ ಜೀವನ ಅವ್ರು ಶ್ರೀಮಂತರಾಗಬೇಕು, ನಾವೆಲ್ಲ ಸಾಯ್ಬೇಕಂತ ಅಂದ್ರೆ ಯಾವ ಚೀನಿ ನ್ಯಾಯ ಹೇಳ್ರಿ ಸರ್? ನ್ಯಾಯ ಕೊಡಲ್ಲ. ನೀವು ಜಪ್ಸಿದ್ದಂಗೆ ಸರ್, ನೀವು ಜಿಲ್ಲಾಧಿಕಾರಿಗಳಂದ್ರ ಜಪ್ಸಾಗಿರೋರು ನೀವೇ ನಮಗೆ ನ್ಯಾಯ ಕೊಡಲ್ಲ. ನಮ್ಗೆ ಯಾರು ನ್ಯಾಯ ಕೊಡ್ತಾರೆ ಸರ್ ಹೇಳ್ರಿ ಸರ್? ಈಗ ಅವರು ರೊಕ್ಕ ಕೊಟ್ಟಾರ, ಹೊಲ ಕೊಟ್ಟದವರು ಆ ಕಂಪ್ನಿ ಒಳಗೆ ದುಡಿಯಕ್ ಕುಂತಾರ. ಹೊಲ ಕೊಡ್ಲಾರ್ದಾರ ನಾವದೀವಲ್ಲ, ನಾವು ಹೊಲದಾಗ ಕರೆ ಬುಡಿ ಅನುಭವಿಸ್ಬೇಕು ಅನ್ನೋದು
ಯಾವ ಸೀಮೆನ ಐತೆ ಸರ್? ನಮ್ಮ ಹೊಲದಾಗ ಎಲ್ಲ ಪೂರ್ತಿ ಪ್ರತಿಯೊಬ್ಬರು ಹೊಲದಾಗ ಕೆರೆ ಬೂದಿ ತುಂಡು ತುಳ್ಕೊಂಡೈತೆ ಸರ್. ಬರೀ ಹೊಲದಾಗ ಅಷ್ಟೇ ಅಲ್ರಿ ಸರ್, ಮನೆ ಒಳಗ ದಿನಾನಿತ್ಯ ಮನೆ ಬಂದಿತ್ತು ಹೇಳ್ತಾರೆ ಸರ್. ಮಳೆ ಮಾಡ್ತೀನಿ ನಾನು ಬಂದ್ ಬೇಕಾದ್ರೆ ನೋಡ್ರಿ ಸರ್, ಧೂಳು ಇರೋಲ್ಲ ಸರ್, ಕೆರೆ ಬೂದಿನೇ ಇರ್ತದೆ ಸರ್. ಪ್ರತಿ ಮನೆ ಒಳಗೆ ಶೆಲ್ಫ್ ಒಳಗ ಶೋಕೇಸ್ ಒಳಗ ಬೆಡ್ರೂಮ್ ಒಳಗೆ ಮಕ್ಕಳು ಮಾಡೋಣ ಅದೇ ಬೂದಿನ ಅಂತಂದ್ರೆ ನಮ್ಮ ಉಸಿರಾಟ ಒಳಗೆ ಹೋಗಲ್ಲ ಸರ್. ಕ್ರಮೇಣವಾಗಿ ನಾವು ಸತ್ತೋಗ್ತೀವಿ ಸರ್. ನಮ್ಮನ್ನು ಕಾಪಾಡಬೇಕಾಗಿರೋರು ನೀವೇ. ದಯಮಾಡಿ ಇಲ್ಲಿ ಬಂದಿದ್ದೀರಿ. ನಾವು ನಳಿನ್ ಕುಮಾರ್ ಅಟುಲ್ ಅವರು DC ಅವರು ಇದ್ದಾಗ ಪಬ್ಲಿಕ್ ಹಿಯರಿಂಗ್ ಕರೆದ್ರು ಸರ್. ಒಂದು ಕಾರ್ಖಾನೆ ಹಾಕ್ಬೇಕಲ್ಲ ಪಬ್ಲಿಕ್ ಹಿಯರಿಂಗ್ ಮಾಡ್ತಾರಲ್ಲ, ಪಬ್ಲಿಕ್ ಹಿಯರಿಂಗ್ ಒಳಗ ಇಡೀ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಗವಣ್ಣ ಶಿವಣ್ಣ, ಇಲ್ಲಿ ಇನ್ನೂ ರೈತರು ಬಹಳಷ್ಟು ಜನ, ನಾವು ಬಹಳ ಜನ ಬಂದು ವಿರೋಧ ಮಾಡಿದ್ವಿ. ನಳಿನ್ ಕುಮಾರ್ ಅಟುಲ್ ಅವರ ಸಭೆ ಒಳಗನ ಇದನ್ನ ಕ್ಯಾನ್ಸಲ್ ಅಂತಂದು ಹೇಳಿ ಬರೆದು ಕೊಟ್ಟೋದ್ರು. ಆದ್ರ ಪಬ್ಲಿಕ್ ಹಿಯರಿಂಗ್ ಮಾಡಕ ಇದನ್ನ ಕಂಪ್ನಿಯವ್ರು ಏನ್ ಮಾಡ್ತಾರಂದ್ರ ಹೊರ ರಾಜ್ಯದಿಂದ, ಈ ಆಂಧ್ರದಿಂದ, ಬಳ್ಳಾರಿಯಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಒಂದು 5,000 ಮಂದಿನ ರೊಕ್ಕ ಕೊಟ್ಟು ಕರ್ಕೊಂಡ್ ಬಂದಿದ್ರು ಸರ್. ಅವತ್ತು ಅವರು ಕೂಡ ಆ ಜನರನ್ನ ತೋರಿಸಿ ಅವರು ಸಿಗ್ನೇಚರ್ ಮಾಡಿಸಿದ್ರು. ಬಟ್ ನಾವು ವಿರೋಧ ಮಾಡಿದ್ರು ಕೂಡ ಇವತ್ತು PVS2 ಪ್ಲಾಂಟ್ ಹೆಂಗ್ ಬಿತ್ತು ಸರ? ಯಾವ ಆಧಾರದ ಮೇಲೆ ಬಿತ್ತು ಅಂದ್ರೆ ಇಲ್ಲಿ ಇರ್ತಕ್ಕಂಥ ರೈತರು ವಿರೋಧ ಮಾಡಿದ್ರು ಕೂಡ ಕಾರ್ಖಾನೆ ಆಗ್ತಾರಂತಂದ್ರೆ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಲ್ಲ ಸರ. ಜನಗಳನ್ನ ಸಂರಕ್ಷಣೆ ಮಾಡೋರೆ ಅದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತಂದ್ರೆ, ಈಗ ಅವರು ಸಾಯಿದ್ರು MLA, ಅವರಿಗೆ 150 ಹಳ್ಳಿ 39 ವಾರ್ಡ್ ಅದಾವು, ಅವರಿಗೆ 108 ಪೆನ್ಷನ್ ಸಾವಿರಾರು ಇರ್ತಾವ. ಬಟ್ ಸಮಗ್ರವಾಗಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಯಾರೋ 4 ಜನ ಭೂಮಿ ಕೊಟ್ಟಾರ, ಅಲ್ಲಿಂದ ಅವ್ರು ಉದ್ಯಮಿಗಳು ಆಗ್ತಾರ, ಲೋಕಲ್ ಜನಪ್ರತಿನಿಧಿಗಳನ್ನ ಕೇಳ್ಕೊಂಡು ಅಪ್ಪ ಮಾಡಿಬಿಡ್ರಿ ಅಂತಂದು ಇದನ್ ಮಾಡಿದ್ರ ಸಾವಿರಾರು ಜನರ ಬದುಕಿನ ಪ್ರಶ್ನೆ ಇರ್ತದೆ ಸರ್. ದಯಮಾಡಿ ಕೈ ಮುಗಿದು ಹೇಳ್ತೀನಿ, ಎಲ್ಲ ಫ್ಯಾಕ್ಟ್ರಿಗಳಿಗೂ ಕಡಿವಾಣ ಹಾಕ್ರಿ. ನಾವು ಫ್ಯಾಕ್ಟ್ರಿ ಕಿತ್ಕೊಂಡು ಹೋದ್ರೆ ಅನ್ನಕ್ ಆಗಲ್ಲ, ಈಗ ಬಿಟ್ಬಿಟ್ಟೈತಿ. ಆದ್ರ ಇನ್ನೊಬ್ರು ಹೊಲಕ್ಕೆ ಕರೆಯಬಹುದು ಬೀಳಾರ್ದಂಗ, ಇನ್ನೊಬ್ರು ಹೊಲದಾಗ ಟೋಟಲ್ ಯಾರಿಗೂ ರೈತರಿಗೆ ತೊಂದರೆ ಆಗ್ಲಾರ್ದಂಗ, ಜಾನುವಾರುಗಳಿಗೆ ತೊಂದರೆ ಆಗ್ಲಾರ್ದಂಗ, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಏನ್ ಹೇಳ್ತದೆ ಸರ್? ನಿಮ್ಗೆ ಗೊತ್ತೈತಲ್ಲ ಸರ್ ಅದೆಲ್ಲ. ದಯಮಾಡಿ ಕೈ ಮುಗಿದಿರೋದನ್ನ ಎಲ್ಲರಿಗೂ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಐತಿ, ಸಾಯಿಸುವ ಹಕ್ಕಿಲ್ಲ. ಅದಕ್ಕೋಸ್ಕರ ನಾವು ಬದುಕ್ಬೇಕಂದ್ರೆ ನಮ್ಮ ಬದುಕಿನ ಹಕ್ಕಿನ ಪ್ರಶ್ನೆ ನಿಮ್ ಕೈಯಾಗೈತೆ. ನಮ್ಮನ್ನು ಉಳಿಸ್ತಿರೋ ಸಾಯಿಸ್ತಿರೋ ನೀವ ನೋಡ್ರಿ. ಲಾಸ್ಟ್ ನಿಮ್ ಹೆಸರು ಬರ್ದಿಟ್ಟು ಎಣ್ಣೆ ಕುಡಿದು ರೈತರು ಸಾಯೋದಂತ ಗ್ಯಾರಂಟಿ. ಕೊನೆಗೆ ಯಾರು ಸಾಯ್ತಾರ ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳ ಹೆಸರು, ಶಾಸಕರ ಹೆಸರು ಬರ್ದಿಟ್ಟು ಕಂಪ್ನಿ ವಿರುದ್ಧ ಹೋರಾಟ ಮಾಡಿ ಲಾಸ್ಟ್ ನಾನಂತೂ ಸುಸೈಡ್ ಮಾಡ್ಕೊಳ್ಳೋದಂತ ಸತ್ಯ. ಯಾಕಂದ್ರೆ ನನ್ನ ಹೊಲನ ಸ್ಪಾಟ್ ವಿಸಿಟ್ ಮಾಡ್ರಿ ನೀವು. ನಾನು ಹೆಂಗ್ ಬದುಕಬೇಕು, ನಾನು ಹೆಂಗ್ ಬೆಳೆ ತೆಗಿಬೇಕು ಅನ್ನೋದನ್ನ ನೀವು ಕಣ್ಣಾರೆ ಬಂದು ಒಂದ್ಸರಿ ನನ್ನ ಹೊಲನ ನೋಡ್ರಿ ಸರ್. ನಾನು ಇಷ್ಟು ಮಾತಾಡಕತ್ತೀನಿ ಅಂದ್ರ ನಾನು ಎಲ್ಲೋ ಹೊಲ ಇಟ್ಕೊಂಡು ಅಲ್ಲ ಸರ್. ನನ್ನ ಕಂಪ್ನಿ ಮಕ್ಳು ಇರ್ತಕ್ಕಂಥ ಹೊಲದಲ್ಲ ಸರ್. ಅದು 57 ಸರ್ವೆ ನಂಬರ್, ನಂದು 58 ಸರ್. ನಂದು 58 ಸರ್. ಅದು ಊರಂದಿರೋ ಹೊಲ ನೋಡಿರಿ ಸರ್ ನೀವು. 58 ಸರ್ವೆ ನಂಬರ್ 57 ಸರ್ PVS ಪ್ಲಾಂಟ್. ನಂದು 58 ಸರ್. ಕೇಳಿದ್ರೆ ಏನಂತ ಗೊತ್ತ ಸರ್, ಆ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ಕೊಂಡ್ರಿ, ಕೋರ್ಟ್ಗೆ ಹಾಕ್ತಾರ, ಅದು ಎಷ್ಟು ದಿನಕ್ಕೆ ಬರ್ತದ ಅವಾಗ ಅಂತಾರ ಅವ್ರು. ನಿಮ್ ಕೈಲಿ ಏನ್ ಮಾಡ್ಕೊಳಕಾಗತ್ತಂತ ಸರ್? ನಾನು ಒಬ್ಬ ಏನ್ ಮಾಡಕ್ಕಾಗತ್ತೆ ಸರ್? ನಾನೇನಾದ್ರು ಮಾಡಕ್ ಹೋದ್ನಪ್ಪ ಅಂತಂದ್ರೆ ಜನ ಆಲ್ರೆಡಿ ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಹೇಳ್ತಾರೆ. ಕಂಪ್ನಿಯವರು ದೌರ್ಜನ್ಯ ಮಾಡ್ತಾರ. ಗೇಟ್ ಬಂದ್ ಮಾಡಿದ್ವಿ ಅಂದ್ರೆ ಉದ್ದೇಶಪೂರ್ವಕ ಕೆಟ್ಟ ಉದ್ದೇಶ ಅಂತ ಹೇಳ್ತಾರ. ಹೆಂಗ್ ಹೇಳ್ರಿ ಸರ್? ನಾವೆಲ್ಲಿಗೆ ಹೋಗ್ಬೇಕು ಹೇಳಿ? ಇಲ್ಲಾಂದ್ರೆ ನೀವು ನಮ್ಗೆಲ್ಲ ಟೋಟಲ್ ಭೂಮಿ, ಮನಿ, ಹೊಲ, ಊರು ಎಲ್ಲ ಖರೀದಿ ಮಾಡಿಸ್ಬಿಟ್ರಿ ಕಂಪ್ನಿಯವ್ರಿಗೆ. ನಮ್ದು ಹೆಂಗ್ ಕೊಪ್ಪಕ್ಕೆ 10 ಕಿಲೋಮೀಟರ್ ದೂರ ಐತಪ್ಪ, ಐಡಿಯಾ ಬರ್ ನಾವು 10 ಕಿಲೋಮೀಟರ್ ದೂರ ಇರ್ತಕ್ಕಂಥ ಊರಾಗ, ಸಿಟಿಲಿಂದ 10 ಕಿಲೋಮೀಟರ್ ದೂರ ಇರೋ ಮಕ್ಕಳಿಗೆ ನಮಗೆ ಎಷ್ಟು ಎಕರೆ ಹೊಲ ಐತಿ, ನಮ್ದು ಇಲ್ಲಿ ಮನಿ ಹೆಂಗೈತಿ, ನಮ್ದೊಂದು ಹೊಸ ಊರು ಕಟ್ಟಿ ಕೊಟ್ಬಿಡ್ರಿ, ನಾವಲ್ಲಿ ಇರ್ತೀವಿ. ತೀರ್ಮಾನ ಸರ್. ಇಲ್ಲ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕು, ಇಲ್ಲ ಊರು ಹೊಲ ಎಲ್ಲ ಭೂಮಿ ಹೊಸದಾಗಿ ಖರೀದಿ ಮಾಡಿ ಹೊಸದಾಗಿ ಮನೆ ಕಟ್ಟಿಸಿ ಕೊಟ್ಬಿಡ್ರಿ ನಮ್ಗೆ. ಯಾಕಂದ್ರೆ ಈಗ ಹಿರೇಳು ಬಂತಂದ್ರೆ ಕೋಳೂರಿಗೆ ಹೊಸ ಊರು ಕಟ್ಕೊಟ್ರಿ, ಒದ್ನಾಳಿಗೆ ಹೊಸ ಊರು ಕಟ್ಕೊಟ್ರಿ, ಎಲ್ಲ ಊರಿಗೆ ಹೊಸ ಊರು ಕಟ್ಕೊಟ್ರಿ. ಮತ್ ನಾವು ಇಲ್ಲಿ ಬಾಧಿತ ಪ್ರದೇಶದಲ್ಲಿ ಇರ್ತಕ್ಕಂಥವ್ರೆ, ನೆರೆಹೊರೆಯವರು ಬಂದ್ರೆ ಮಾತ್ರ ಬಾಧಿತ ಅಲ್ಲ. ಈ ಇಷ್ಟೊಂದು ತೊಂದರೆಯಲ್ಲಿ ಬರ್ಕಾಕೊಂತೀವಿ. ಮನೆ ಒಳಗೆ ಹೆಂಡಿಕಪ್ಪ ಮಕ್ಕಳು ಹುಟ್ಟಕತ್ತಾರ, ಅವ್ರಿಗೆ ಆರೋಗ್ಯ ನೋಡ್ಕೊಳ್ಳೋರು ಯಾರು? ಚರ್ಮ ರೋಗಗಳು ಅದಾವ, ಅವ್ರನ್ನ ಜೀವಿಸೋರು ಯಾರು? 100 ರೂಪಾಯಿ ಕೂಲಿ ದುಡ್ಕೊಂಬಂದು 200 ರೂಪಾಯಿ ಆಸ್ಪತ್ರೆ ಕಟ್ಟೋದಾಗಿದೆ ನಮ್ಮ ಬದುಕಲ್ಲಿ. ದಯಮಾಡಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾರಾದ್ರೂ ನಾವು ತಪ್ಪು ಮಾತಾಡಿದ್ರ ಗಣ್ಯರ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕ್ಷಮಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಘವೇಂದ್ರ ವಿಜ್ಞಾನ ಸಾಹೇಬರು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಇದೇ ಕಾಸನಕಂಡಿ ಗ್ರಾಮದಲ್ಲಿ SRJ ಫ್ಯಾಕ್ಟರಿ ಇರೋದ್ರಿಂದ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ SRJ ಫ್ಯಾಕ್ಟರಿಯಿಂದ ಭಯಂಕರ ಧೂಳು ಬರ್ತಾ, ಸುತ್ತಮುತ್ತ ಇರುವಂತ ಫ್ಯಾಕ್ಟರಿನೂ ಬಗನಾಳಿಗೆ ಹೆಂಗ್ ಬರ್ತಾ, ಕಾಸನಗಂಡಿಗೆ ಬರ್ತಾ, ಕಾಸನಗಂಡಿ ಬಂದಾಗ ಹಿರೇ ಬಗನಾಳಿಗೆ ಬರ್ತಾ, ಎಲ್ಲ ಸುತ್ತಮುತ್ತ ಇರುವಂತ ಫ್ಯಾಕ್ಟರಿ ಮುಚ್ಚಬೇಕಷ್ಟೇ. ನಾವು ನಮ್ಮ ತಾತನರ ಕಾಲದಿಂದ ಇಲ್ಲಿ ಬುನಾದಿ ಹಾಕಿದಂಥವ್ರು ಫ್ಯಾಕ್ಟರಿ ಮಣ್ಣು ಹಾಕ್ಯಾರ. ಅವರು ಫ್ಯಾಕ್ಟರಿ ಕಿತ್ತಕ್ಕ ಐತಿ, ಗ್ರಾಮ ಕಿತ್ತಕ್ಕಿಲ್ಲ, ಗ್ರಾಮ ಕಿತ್ತಕ್ಕಿಲ್ಲ.
ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡಿ ಹೋಗ್ತೀವಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ MLA ಪರಿಸರ ಇಲಾಖೆ ಅಧಿಕಾರಿಗಳಿಗೆ ನಾವು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯವರು ಕೊಟ್ಟಂತ ವರದಿಯನ್ನು ತಗೊಂಡು ಬೆಂಗಳೂರಿಗೆ ಹೋಗಿವಿ. ಪರಿಸರ ಇಲಾಖೆಗೆ ಒಂದು 1000 ಸಲ ಅಡ್ಡಾಡಿವಿ. ಕೇಳಿ ಸಾಹೇಬ್ರು ಇಲ್ಲ ಅದಾರ, ಒಂದು ದಿನ ಆದ್ರೂ ಬಂದು ಪರಿಸರ ಇಲಾಖೆಯವರು ಪರಿಶೀಲನೆ ಮಾಡ್ಯಾರ ನೋಡ್ರಿ. 63 ಹಳ್ಳಿ ಕುಡಿಯ ನೀರಿಂದ ಅಲ್ಲಿ ದೊಡ್ಡ ಘಟಕ ಐತಿ. ಆ ಘಟಕ ಎಷ್ಟು ನೀರು ಫ್ಯಾಕ್ಟರಿಗೆ ತುಂಗಭದ್ರಾ ನದಿಗೆ ಬರ್ತಾ ಪಕ್ಕದಲ್ಲೇ ಅರಣ್ಯ ಇಲಾಖೆ ಐತಿ. ಅರಣ್ಯ ಇಲಾಖೆಯವರು ವರದಿ ಕೊಟ್ರ. ಇಷ್ಟು ಇದ್ದು ಆ ಫ್ಯಾಕ್ಟರಿ ಮೇಲೆ ಏನು ಕ್ರಮ ಇಲ್ಲ. ಆ ನಮೂನಿ ಧೂಳ ಬರ್ತಂದ್ರ ನಾವು ಹೆಂಗ್ ಸಾಯನ್ ಹೇಳ್ರಿ? ಕ್ರಮ ಆಗ್ಲೇಬೇಕು ಸರ್. ಇದಂತೂ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡಿ ಹೇಳ್ಕತ್ತೀವಿ. ಇಲ್ಲಾಂದ್ರೆ ಒಂದಿನ ಎಲ್ಲಾ ರೈತರು ಸೇರಿ ನಾವು ದೊಡ್ಡ ಒಂದು ಹೋರಾಟಕ್ಕೆ ಮುಂದಾಗ್ತೀವಿ. ದಯವಿಟ್ಟು ಇದನ್ನ ಗಮನಿಸಬೇಕು. ಕಾರ್ಯಕ್ರಮವನ್ನು ಉದ್ದೇಶಿಸಿ ರಘುವಂತ್ ಯಜ್ಞಾಳ್ ಸಾಹೇಬರು ಮಾತಾಡಬೇಕಾಗಿ ವಿನಂತಿ. ಬಹಳ ವರ್ಷಗಳ